DAPSMS ಅಧ್ಯಕ್ಷ ನಾನು ಮುಳಬಾಗಿಲು DAPSMS ಇಂದ ಡೆಲಿಗೇಟ್ ಮಾಡಿ ಇವತ್ತು DCC ಬ್ಯಾಂಕ್ ನಿರ್ದೇಶಕನಿಗೆ ನಾಮ ಅದೆಲ್ಲ ವಾರಾಗಿರ ಏನು ಇಲ್ಲ. ಮಂಗಳವಾರ ಒಳ್ಳೇದ. ಮಂಗಳವಾರ ಏನು ಮಕ್ಕಳು ಬಿಟ್ಟರೆ ಏನು ಬಿಸಾಕೋದಿಲ್ಲ, ಯಾರು ಮನೇಲಿ ಇಟ್ಕೊಳ್ತಾರೆ. ಹಂಗೆ ಮಂಗಳವಾರನೂ ಒಳ್ಳೆ ಇಲ್ಲಿ ಹಾಕಿರೋದ ನಾವೆಲ್ಲ ಎಲ್ಲ ರೀತಿ ಎಲ್ಲದೂ ಹಾಕಿದೀವಿ ನಾವು. ಕೋಲಾರ VSN ಇತರೆ ಸಂಘಗಳಿಂದಾನು ಹಾಕಿದೀವಿ, ಡೈರಿಯಿಂದಾನು ಹಾಕಿದೀವಿ, ಎಲ್ಲವನ್ನೂ ಹಾಕಿದೀವಿ. ಎಲ್ಲ ಕ್ಯಾಂಡಿಡೇಟ್ಸ್ 18 ಕ್ಯಾಂಡಿಡೇಟ್ಗಳು ಎಲ್ಲ ಕ್ಯಾಂಡಿಡೇಟ್ಸ್ ಯಾವುದು ಹೌದು. ಯಾಕಂದ್ರೆ ಶಾಸಕರಿಗೆ ಮೊದಲು 2000 ಫಸ್ಟ್ ಅವಧಿ ಚೆನ್ನಾಗಿ ನಡೀತು. ಸೆಕೆಂಡ್ ಅವಧಿನಲ್ಲಿ ಸ್ವಲ್ಪ ಏರುಪೇರುಗಳಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತು ಏನೇನಾಗಿದೆ, ಹೆಂಗಾಗಿದೆ. ಮೀಡಿಯಾಗೇನು ಹೇಳ್ಬೇಕಾಗಿಲ್ಲ, ಅದು ಗೊತ್ತು. ಅದನ್ನೆಲ್ಲ ಸರಿಪಡಿಸೋಣ. ಅದಕ್ಕೆ ಹೋದ್ರೆ ನಾವು ಇಲ್ಲಿದ್ರೆ ಸ್ವಲ್ಪ ವಿಧಾನಸೌಧ ಕಡೆ ಹೋಗಿ ಮಿನಿಸ್ಟರ್ಗಳ ಹತ್ರ ಹೋಗಿ ಮಾತಾಡಿ ತಿರ್ಗಾ ಅದನ್ನ ಹಳೆ ರೂಪಕ್ಕೆ ತರೋಣ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ವಿಭಾಗ ಇದೆ ಅಂತ ನಿಮ್ಗೆ ಕೇಳಿ ಬರ್ತಾ ಇರೋದು. ನಮ್ಮಲ್ಲಿ ಯಾವ್ದು ಕೇಳಿ ಬಂದಿಲ್ಲ. ರಮೇಶ್ ಕುಮಾರ್ ಅವ್ರದ್ದು KH ಮುನಿಯಪ್ಪ ಅವ್ರದ್ದು ಯಾರ್ದು ಇಲ್ಲ ಬಣ. ಯಾರ್ದು ರಮೇಶ್ ಕುಮಾರ್ ಅವ್ರದ್ದು ಇಲ್ಲ, KH ಮುನಿಯಪ್ಪನವ್ರದ್ದು ಇಲ್ಲ. ಆ ರಮೇಶ್ ಕುಮಾರ್ ಅವರು ಯಾರು ನಾಮಿನೇಷನ್ ಹಾಕಕ್ಕೆ ಬಂದಿಲ್ಲ, KH ಮುನಿಯಪ್ಪನವರು ಯಾರು ನಾಮಿನೇಷನ್ ಹಾಕಕ್ಕೆ ಬರೋದಿಲ್ಲ. ಇಲ್ಲಿರೋರು ನಾವೇ ಆಯಾ ತಾಲೂಕು MLA ಅವ್ರವ್ರು ತೀರ್ಮಾನ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಕೋಚಿಮುಲ್ಲು ಮತ್ತೆ DCC ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸಭೆಯನ್ನು ಕೂಡ ಕರೆದಿದ್ರು ಸರ್. ಉಸ್ತುವಾರಿ ಸಚಿವರು ಕರೆದಿದ್ರು. ಶಾಸಕರು ಗೈರಾಗಿದ್ದಾರೆ. ಅದು ಗೊತ್ತಿಲ್ಲ. ನಾನು ಹೋಗಿದ್ದೆ, ನಾನು ಮಾತಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಬೇರೆಯವ್ರ ವಿಚಾರ ನಾನು ಇದೆಲ್ಲ ನಮ್ಮನೆಲ್ಲ ಹೈಕಮಾಂಡ್ ಇಂದ ತೀರ್ಮಾನ ಮಾಡಿ ವಿತ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, ಆಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸುಧಾಕರ್ ಅವರು, ಸುರೇಶ್ ಅಣ್ಣ ಅವರು ಎಲ್ಲರೂ ಅವರಿಬ್ಬರ ಒಂದು ಸಮ್ಮುಖದಲ್ಲಿ ಇದೆಲ್ಲ ತೀರ್ಮಾನ ಆಗಿರೋದು. ಕ್ಯಾಂಡಿಡೇಟ್ಸ್ ಯಾರು ಅವರಿಬ್ಬರ ಸಮ್ಮುಖದಲ್ಲಿ ತೀರ್ಮಾನ ಆಗಿರೋರು ಮಾತ್ರ ನಾವು ಕ್ಯಾಂಡಿಡೇಟ್ ಇಲ್ಲ. ನೀವು ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಇಲ್ಲ, ಖಂಡಿತವಾಗ್ಲೂ ನಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಅಲ್ಲ, ನಿರ್ದೇಶಕ ಸ್ಥಾನದ ಆಕಾಂಕ್ಷೆ. ಆಮೇಲೆ ಮುಂದಕ್ಕೆ ನೋಡೋಣ ಯಾರು ಗೆಲ್ತಾರೆ, ಹೆಂಗ್ ಗೆಲ್ತಾರೆ ಅನ್ನೋದು ಆವತ್ತು ಗೊತ್ತಾಗುತ್ತೆ. ಎಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಗೆದ್ದು ಆಚೆ ಬಂದ್ಮೇಲೆ ತಾನೇ ಗೊತ್ತಾಗೋದು ಯಾರು ಬರ್ತಾರೆ, ಯಾರು ಅಧ್ಯಕ್ಷ ಸಂಸ್ಥೆ. ಹೌದು, ಸರಿಪಡಿಸಕ್ಕೆ ಖಂಡಿತವಾಗ್ಲೂ ಸರಿಪಡಿಸ್ತೀವಿ ನಾವು. ಅದಕ್ಕೋಸ್ಕರ ನಾವು ಬರ್ತಾರೆ. ಇಲ್ಲಾಂದ್ರೆ ಸುಮ್ಮನೆ ಬಂದ್ಬಿಟ್ಟು ನಾನು DAPSMS ಅಧ್ಯಕ್ಷನಾಗಿ ಒಂದು MLA ಆಗಿ ನಾನು 2 ಜವಾಬ್ದಾರಿ ಇಟ್ಕೊಂಡು 3ನೇ ಜವಾಬ್ದಾರಿಗೆ ಹೋಗ್ಬೇಕಂದ್ರೆ ಅಷ್ಟು ಟೈಮು ಸಿಗೋದಿಲ್ಲ ನಮಗೆ. ಇದನ್ನ ಯಾವುದೋ ಒಂದು ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಬರ್ತಾ ಇದ್ದೀವಿ. ಖಂಡಿತವಾಗ್ಲೂ ಹಳೆ ಏನು ಬ್ಯಾಂಕ್ ಇತ್ತು 2013 ಏನು ಬ್ಯಾಂಕ್ ಇತ್ತು ಆ ರೀತಿಯಲ್ಲಿ ತರಬೇಕು ಅನ್ನೋದು ಆಸೆ ಇದೆ. ತರ್ತೀವಿ. 2 ವರ್ಷದಿಂದ ರೋಲ್ ರಿನ್ಯೂ ಆಗಿಲ್ಲ. ಕಟ್ಟವರು ದುಡ್ಡು ತೊಗೊಂಡಿರೋ ಕಟ್ಟವರು ಸರಿಯಾಗಿ ಕಟ್ಟದೇ ಇರೋದ್ರಿಂದ ಕೊಡೋಕ್ಕಾಗ್ತಾ ಇಲ್ಲ. ಇನ್ನು ಅದನ್ನ ಏನಾದರೂ ರಿಕವರಿ ಮಾಡೋದು, ಈ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ ಅದು ಸಪ್ರೇಟ್ ಆಗಿ ಅದೊಂದು ಕಡೆ ಹೋಗ್ತಾ ಇದೆ. ಅದು ನಾವು ಹೇಳಿದ್ದೀವಿ, ನಿಜ ಹೇಳಿರೋದು 100% ನಿಜ. ಅದು ಸ್ಟ್ಯಾಂಡ್, ಆ ಸ್ಟ್ಯಾಂಡಿಗೆ ನಾವು ಯಾವತ್ತೂ ಇರ್ತೀವಿ. ಅದು ಒಂದು ಕಡೆ ನಡೀತಾ ಇದೆಯಲ್ಲ. ಇವಾಗ ಯಾರು MD ಯಾರು ಹೊಸಬರು ಬಂದವ್ರೆ, ಯಾರು ಹಾಕಿದ್ದಾರೆ, ಯಾರು ಬಂದಿದ್ದಾರೆ, ಅವರೆಲ್ಲ ಇನ್ಕ್ವೈರಿ ಮಾಡ್ತಾರೆ. ಇನ್ನು ಕೋರ್ಟ್ಗಳಿದ್ದಾವೆ, ಎಲ್ಲ ಇದೆ. ಅದು ಒಂದು ಹಂತವಾಗಿ ಕೋರ್ಟ್ಗಳಲ್ಲಿ ಯಾವಾಗ ತೀರ್ಮಾನ ಆಗುತ್ತೆ ಅವಾಗ ಹೋಗ್ತಾ ಇದೆ. ಸರ್, ಈಗ ಬ್ಯಾಲಹಳ್ಳಿ ಗೋವಿಂದಗೌಡರ ಮೇಲೆ ಕೂಡ FIR ಇದೆ. ಈಗ ಅವ್ರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ತನಿಖೆ ಆಗಬೇಕು ಅಂತ ಇದ್ದೀರಾ. ಅವ್ರೇನಾರು ಆಯ್ಕೆ ಆಗಿ ಬಂದರೆ ತನಿಖೆಗೆ ಸಹಕಾರ ತನಿಖೆಗೆ ಇವಾಗ ತನಿಖೆ ಮಾಡೋದಂದ್ರೆ ನಾವು ಮಾತಾಡೋದಲ್ಲ ರೀ. ಪೇಪರ್ಸ್ ಯಾವ ಪೇಪರ್ಸು ಏನಾಗಿದೆ, ಯಾವ್ಯಾವ ಟೈಮಲ್ಲಿ ಏನಾಗಿದೆ ಪೇಪರ್ಸ್ ನೋಡ್ತಾರೆ. ಪೇಪರ್ಗೂ ಡೈರೆಕ್ಟರ್ಗೂ ಏನು ಸಂಬಂಧ ಇರುತ್ತೆ. ಅವ್ರು ಬಂದಾಗ ನಾವೆಲ್ಲ ಸಹಕಾರ ಮಾಡಿ ಅವ್ರಿಗೆ ಏನು ಬೇಕು ಸಪೋರ್ಟ್ ಮಾಡ್ತೀವಿ. ರಾಜಕೀಯ ಜನರಿಗೆ ತೊಂದರೆ ಆಗ್ತಾ ಇದೆ, ಯಾರು ತೊಂದರೆ ಆಗಿದೆ? ಮಹಿಳೆಯರಿಗೆ ಸಾಲ ಸಿಗ್ತಾ ಇಲ್ಲ. ಅದೇನಪ್ಪ, ಬರೀ ಕೋಲಾರ ತಾಲೂಕಲ್ಲಿ 1000 ಸಂಘಗಳು NP ಆಗಿದೆ. 1000 ಚಿಲ್ಲರೆ ಸಂಘಗಳು NP ಆಗಿದ್ದಾವೆ. ಚಿಂತಾಮಣಿನಲ್ಲಿ 1300 1400 NP ಆಗಿದ್ದಾವೆ ಸಂಘಗಳು. ಆ ರೀತಿಯಲ್ಲಿ NP ಆದಾಗ ನಾನ್ ಪೇಮೆಂಟ್ ಬಂದಾಗ ಹೆಂಗೆ ಬ್ಯಾಂಕ್ ಪೇಮೆಂಟ್ ಕೊಡೋಕ್ಕಾಗೋದಿಲ್ಲ. ಬ್ಯಾಂಕು ಕೊಟ್ಟಿರೋ ದುಡ್ಡು ವಾಪಸ್ ಬಂದರೆ ತಾನೇ ಅವ್ರಿಗೆ ಪೇಮೆಂಟ್ ಕೊಡೋಕ್ಕಾಗೋದು. ಕೊಟ್ಟಿರೋ ದುಡ್ಡು ವಾಪಸ್ ಬರದೇ ಇರೋದ್ರಿಂದ ಪೇಮೆಂಟ್ ಮಾಡೋಕ್ಕಾಗ್ತದೆ. ಕೊಡ್ತಾ ಇಲ್ಲ, ನಕಲಿ ಖಾತೆ ಇದಾವೆ ಅಂತ ಎಲ್ಲ ಗೊತ್ತಿದೆ. ಎಲ್ಲರೂ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ. ಮೊನ್ನೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಾಗಿ ಕಂಪ್ಲೇಂಟ್ಗಳು ನಿಮ್ಮ ಮೀಡಿಯಾಗಳಲ್ಲೇ ನಾವು ನೋಡಿದ್ವಿ. ಕಂಪ್ಲೇಂಟ್ಗಳು ಆಗಿದ್ದಾವೆ.